ಕಾಡಲ್ಲಿ ಒಂದು ಸೊಪ್ಪು ಸಿಗ್ಬೋದೆ ಸೊಪ್ಪು? ನೀನೇನಾ ಯಾಕೋ ಅವ್ನ್ ಕಿರ್ಸಿಯ ಫೋನ್ ಮಾಡಿದ ತಕ್ಷಣ ಕಾಂತಾರ ಸ್ಟೈಲ್ ಶಿಷ್ಯ ಹೆಂಗೆ ನಮ್ ಗ್ರೌಂಡ್ ಬಂದ್ ನಮ್ಗೆ ತೋರ್ಸಿರ, ಇವಾಗ ನೋಡಿ ನಿಮ್ ಗ್ರೌಂಡ್ ಬಂದ್ ನಿಮ್ಗೆ ಇಕ್ಕಿದೀವಿ ಊಟ. ಅದೆಲ್ಲ ಬಿಡು, ಹಂಗೆ ಕಾಮನ್ ಒಂದ್ಸರಿ ನಾವ್ ಉರಿಸ್ತೀವಿ ಒಂದ್ಸರಿ ನೀವ್ ಉರಿಸ್ತೀವಿ ಹೋಯ್ತಾ ಇರುತ್ತೆ. ಅದು ಕರೆಕ್ಟೇ, ಆದ್ರೂ ಯಾರಿಗೂ ಉರಿಸ್ತಾ ಇರು ಒಬ್ಬ ಉರ್ಕಂತಿರ್ತಾರಲ್ಲ ಅವನೆಲ್ಲಿ? ಹೌದ್ಯಾರು? ಅವನು ತಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್. ಅವನ್ನೇ ಮರ್ತ ಹೊಡಿದೀವಿ, ತಾಳ ಅವನ್ಗೊಂದು ಫೋನ್ ಹಾಕೋಣ. ಹಲೋ, ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಮಾತಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀನಿ. ಹಲೋ, ಏನೋ ಶಿಷ್ಯ ನಿಂದು? ಶಿಷ್ಯ ಕಾನ್ಸ್ಟೇಬಲ್ ಅಲ್ಲಿ ನಂಬರ್ 1 ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ. ಏನ್ ಮರಿ ನೀವ್ ಒಂದ್ ಮ್ಯಾಚ್ ಗೆದ್ಬಿಟ್ರಿ, ಇವತ್ತು ಇವ್ರು ಸೋದೈತಾರೆ ಸ್ಟೇಟಸ್ ಹಾಕಿ ತೆಗರ್ಸ್ಬೋಣ ಅನ್ಕೊಂಡಿದ್ರ? ನಾನ್ ಮನ್ಸಲ್ಲಿ ಅನ್ಕೊಂಡಿದ್ ವಿಷಯ ಇವ್ನ್ಗೆ ಹೆಂಗ್ ಗೊತ್ತಾಯ್ತು? ಎಲ್ಲ ಗೊತ್ತಾಗ್ಬಿಡೋತ್ ನಮ್ಗೆ. 50ನೇ ವಿಕ್ಟ್ರಿ ನಮ್ದು ಹೋಮ್ ಗ್ರೌಂಡ್ ಅಲ್ಲಿ. ನಮ್ದು 53 ಆಗೈತೆ ಆಗ್ಲೇ. 7 ವರ್ಷ ಬ್ಯಾನು ಆಗಿದ್ದೀರಾ. ಸಾಯಿ ಸುದರ್ಶನ್ ನಮ್ ತಮಿಳ್ನಾಡು ಹುಡುಗ ಸೆಂಚುರಿ ಹೊಡೆದ, ನೀವ್ ಇನ್ನು ಎಷ್ಟು ಉರ್ಸ್ತಾವ್ರು ಹೊಡೆದಿಲ್ಲ. ಆರೆಂಜ್ ಕ್ಯಾಪ್ ಅಲ್ಲಿ ಇರೋದ್ ನಮ್ ಬಾಸೆ. ಏನ್ ಇವತ್ತಿನ ಮ್ಯಾಚ್ ಆಡ್ ಅಭಿಷೇಕ್ ಶರ್ಮಾ ಮತ್ತೆ ಮೇಲೆ ಹೋಯ್ತಾನೆ, ಅದು ನೆಕ್ಸ್ಟ್ ಮ್ಯಾಚ್ ಆಡ್ ನಾವು ಮತ್ತೆ ಮೇಲೆ ಹೋಯ್ತೀವಿ. ನೆನ್ನೆ ನಿಮ್ ಬಾಸ್ ಆಡಿದ್ ನೋಡಿ ಇವತ್ತು ಪಕ್ಕಾ ಸೆಂಚುರಿ ಯಾಕಂತಾರೆ ಅನ್ಕಂಡೆ. ಇಡೀ ಕರ್ನಾಟಕನೇ ಅನ್ಕೊಂಡಿದ್ ನೀನೇನ್ ಅನ್ಕೊಳ್ಳೋದ್ ನೋಡ. ತಗೋ ಏನ ವಿಕೆಟ್ ಮೇಲ್ ವಿಕೆಟ್ ನಾ ಅದನ್ ಡಿ ಸಿಗೋ ಹೇಳೋ, ನನ್ನ ಹತ್ರ ಕೂಚಿದ್ಯಾ? ಅಲ್ಲಿ ನಮ್ ಕನ್ನಡದವ್ರದ ಅವನೆಚಿನ, ಅದಕ್ಕೆ ಇಂಡೈರೆಕ್ಟ್ ನಿನ್ ಬುಡಕ್ಕೆ ಬೆಂಕಿ ಇಡ್ತಿದೀನಿ. ಮಲ್ಲತ್ ಬಿಡ್ರಲ್ಲ, ಏನ್ರಲ್ಲ ನಿಮ್ದು? ಚಿನ್ನು ಬಾ ಚಿನ್ನು. ಎಲ್ಲಿಗೆ? ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಈ ಚಿತ್ ಬರೀ ಇಂತದೆಯಾ? ನನ್ನಂತವನಲ್ಲಪ್ಪ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಹಲೋ, ಗೊತ್ತ ಬಿಡ ಸೋತಿದೀವಿ. ಏನ್ ಮಾಮ್ ಎಲ್ಲರೂ ಕಮ್ ಬ್ಯಾಕ್ ಮಾಡ್ರಿ, ನೀವು ರಿವರ್ಸ್ ಬ್ಯಾಕ್ ಮಾಡ್ತಾ ಇದೀರಾ? ನಾವು ಸೋಲ್ಸ್ ಕಳ್ಸಿರೋ ಟೀಮ್ ಜೊತೆ ಸೋತೋದ್ರಲ್ಲೋ. ಎಷ್ಟು ಉರ್ಸ್ತಾವ್ರು ಅದ್ರಲ್ಲೂ ಏನಪ್ಪ ನಿಮ್ ಗಾಯಕ್ವಾಡ್ ಇಡೀ ವರ್ಲ್ಡ್ ಅಲ್ಲೇ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ. ನನ್ನ ಮಕ್ಕಳು ಒಂದೊಂದಲ್ಲ ಅಲ್ಲ ಸೋಲೋದ್ ನೋಡಿದೀನಿ, ನೀವ್ ಒಂಥರ ಡಿಫ್ರೆಂಟ್ ಆಗಿ ಸಕ್ಕತ್ತಾಗಿ ಸೋಲ್ತೀರಪ್ಪ. ಆದ್ರೂ ಬಿಟ್ಟಿಲ್ಲ, ಟಫ್ ಕಾಂಪಿಟೇಷನ್ ಕೊಟ್ಟಿದೀವಿ. ಟಫ್ ಕಾಂಪಿಟೇಷನ್ ಸಾಮಾನ್ ಕಾಂಪಿಟೇಷನ್ ಕೊಟ್ಟಿದೀರಾ. 16 ಓವರ್ ಅಲ್ಲಿ ಮ್ಯಾಚ್ ಮುಗಿಸ್ಬಿಟ್ಟು ಮನೆಗೆ ಹೋಗೋರು ಅವರು. ಕಾಂಪಿಟೇಷನ್ ಅಂದ್ರೆ ಏನ್ ಗೊತ್ತಾ? ನಿಮ್ದಾದ್ಮೇಲೆ ಆಯ್ತಲ್ಲ ಲಕ್ನೋ KKR, ಒಬ್ಬ ಬಾಲರ್ ಮೊಹಮ್ಮದ್ ಶಮಿ ಸೋಲ್ತಿರೋ ಮ್ಯಾಚ್ ನ ಲಾಸ್ಟ್ ಅಲ್ಲಿ 6 ಹೊಡ್ಬಿಟ್ಟು ಟೈ ಮಾಡ್ದ. ಅದು ಎಂಟರ್ಟೈನ್ಮೆಂಟ್ ಅಂದ್ರೆ ಕಾಂಪಿಟೇಷನ್ ಅಂದ್ರೆ. ಅದು ಮಸ್ತ್ ಅಲ್ಲೇ, ಏನ್ ಹೇಳ ಕಷ್ಟಪಟ್ಟ ಅವ್ನು ಟೈಮ್ ಮಾಡ್ಕೊಟ್ಟ. ಈ LST ಡೇಟ್ ಅನ್ ಮಕ್ಳು ಸೂಪರ್ ಓವರ್ ಅಲ್ಲಿ ಸುನಿಲ್ ನಾರಾಯಣ್ ಬೌಲಿಂಗ್ ಮಾಡ್ತಾನೆ ಅಂತ ಗೊತ್ತಿದ್ರು 4 ರನ್ ಬಿಟ್ಟವ್ರೆ. ಇನ್ನೇನು ಋತುರಾಜ್ ಗಾಯಕ್ವಾಡ್ ನ ಕಳಿಸ್ಬೇಕಾಗಿತ್ತಾ? ಎಷ್ಟು ಉರ್ಸ್ತಾವ್ರು. ನಾನು ಏನಂದೇನು KKR ಬೇಕಾದ್ರೆ ಕಮ್ ಬ್ಯಾಕ್ ಆಗ್ಬಿಟ್ಟು ಪ್ಲೇ ಆಫ್ ಬಂದ್ಬಿಡ್ತಾರೆ, ನೀವು ಬರಲ್ಲ. ಹಲೋ, ಹೆಂಗೆ ಮರಿ ನಿನ್ನೆ 100 ರನ್ನಿಂದ ಅವ್ರನ್ನ ಸೋಲ್ಸಿದ್ದು? ನಿಮ್ಮವ್ರಿಗಂತೂ ಫುಲ್ ಉರಿತಿರುತ್ತಲ್ಲ, ಬರ್ನರ್ಗಿಲ್ಲ ಕಳಿಸ್ಲಾ? ಏನ್ ನಮ್ಮ ಕಾನ್ಸ್ಟೇಬಲ್ ಇಬ್ರು ಬಾರಿ ಮೇಲ್ ಇದ್ಬಿಟ್ಟಿದ್ರಿ, ಇಬ್ರು ಕೆಳನೆ ಸಾಯ್ತಾ ಇದ್ರಿ. ನೀವ್ ಇಬ್ರಲ್ಲಿ ಯಾರು ಗೆದ್ರೆ ಸೋತ್ರೆ ನಮ್ಗೇನ್ ಶಾಲೆನೂ ಸಂಬಂಧ ಆಗಲ್ಲ. ಇವ್ರು ಮರ್ಬಿಟ್ಟವ್ರೆ ಮೊನ್ನೆ ಕಾನ್ಸ್ಟೇಬಲ್ ಇವ್ರು ನಮ್ ಜೊತೆನೆ ಇದ್ದಿದ್ದು ಅಂತ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಅದೆಲ್ಲ ಬಿಡ. ಏನ ನಿಮ್ ಟೀಮ್ ಅಲ್ಲಿ ಜೇಕಬ್ ಬೆತಲ್ ನ ಬರೀ ಫೀಲ್ಡಿಂಗ್ ಮಾಡಿಸ್ತವ್ರೆ. ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರನ್ನ ಬ್ಯಾಟಿಂಗ್ ಬಿಡ್ತಾರಾ ಇಲ್ವಾ? ನಮ್ ಬಿಡ, ಅಟ್ಲೀಸ್ಟ್ ಅವ್ರು ಫೀಲ್ಡಿಂಗ್ ಅವ್ರು ಮಾಡ್ತಾವ್ರೆ. ನಿಮ್ ತಲಾ ಎಲ್ಲಾ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಟ್ರಿಪ್ ಪ್ಲಾನ್ ಮಾಡ್ಬೇಕು. ಅವ್ರು ಒಬ್ಬ ಇರ್ತಾನಲ್ಲ, ಟ್ರಿಪ್ ಲೊಕೇಶನ್ ಪ್ಲಾನ್ ಮಾಡ್ತಾನೆ, ವೆಹಿಕಲ್ ಪ್ಲಾನ್ ಮಾಡ್ತಾನೆ, ರೂಟ್ ಪ್ಲಾನ್ ಮಾಡ್ತಾನೆ. ಆದ್ರೆ ಟ್ರಿಪ್ ಮಾತ್ರ ಬರಲ್ಲ. ಅದೇ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ ತರ ನಿಮ್ ತಲಾ ಸ್ಟೇಡಿಯಂ ಬರ್ತಾರೆ, ಪ್ರಾಕ್ಟೀಸ್ ಬರ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬರ್ತಾರೆ, ಮ್ಯಾಚ್ ಮಾತ್ರ ಬರಲ್ಲ. ಅಷ್ಟೇ.